ಸೌದೆಗಿನ್ನ ಕಡಿಮೆ ಖರ್ಚಲ್ಲಿ ನೀರು ಹೀಟ್ ಮಾಡುವಂತ ಪ್ರಾಡಕ್ಟ್. ಗಾಳಿಯಲ್ಲಿರೋ ಹೀಟ್ ನ ಅಬ್ಸರ್ವ್ ಮಾಡಿ ವಾಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಇವಾಗ ನಾರ್ಮಲ್ ಗೀಸರ್ ಅಲ್ಲಿ ನಿಮಗೆ 4 ಯೂನಿಟ್ ತಗೊಂಡ್ರೆ ಇಟ್ ವಿಲ್ ಟೇಕ್ ಜಸ್ಟ್ 1 ಯೂನಿಟ್. ಇದು ಜಿಜಾಂಗ್ ಜೆಡ್ಲೆ ಅಂದ್ಬಿಟ್ಟು ಒಂದು ಚೈನೀಸ್ ಕಂಪನಿ. ಇವರು ಬೇಸಿಕಲಿ ಹೀಟ್ ಪಂಪ್ ಮ್ಯಾನುಫ್ಯಾಕ್ಚರರ್. ಸೊ ಇದು ಕಮರ್ಷಿಯಲ್ ಹೀಟ್ ಪಂಪ್ಗಳು, ಬಿಸಿ ನೀರಿಗೆ ನೀರನ್ನ ಹೀಟ್ ಮಾಡಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಕಮರ್ಷಿಯಲ್ ಅಪ್ಲಿಕೇಶನ್ ಅಲ್ಲಿ. ಸೊ ನಿಮಗೆ ಹೋಟೆಲ್ಲು, ಹಾಸ್ಟೆಲ್ಸು, ಪಿ ಜಿಗಳು ಇದಕ್ಕೆಲ್ಲ ನಿಮಗೆ ನೀರು ಹೀಟ್ ಮಾಡಬೇಕು ಅಂದರೆ 24x7 ಸೊ ನೀರನ್ನ ಹೀಟ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಏರ್ ಸೋರ್ಸ್ ಹೀಟ್ ಪಂಪ್ ಅಂತೀವಿ. ಇದರಲ್ಲಿ ಡೊಮ್ಯಾಸ್ಟಿಕ್ಕು ಬರುತ್ತೆ ಮತ್ತು ಕಮರ್ಷಿಯಲ್ಲು ಬರುತ್ತೆ. ಇಟ್ಸ್ ಎ ಕಮರ್ಷಿಯಲ್ಲು, ಇಟ್ಸ್ ಎ ಡೊಮ್ಯಾಸ್ಟಿಕ್. ಇದು ಬಂದು ನೀವು ಸ್ವಿಮ್ಮಿಂಗ್ ಪೂಲ್ ಕೂಡ ಹೀಟ್ ಮಾಡ್ಕೊಬೋದು. ಈವನ್ ಸ್ವಿಮ್ಮಿಂಗ್ ಪೂಲ್ ಕೂಡ ನೀವು ಹೀಟ್ ಮಾಡ್ಬೋದು. ಡೆಲ್ಟಾ ಇಂದ ನೀವು ಅಪ್ ಟು 60 ಡಿಗ್ರಿವರೆಗೂ ಯು ಕ್ಯಾನ್ ಸೆಟ್ ಟೆಂಪ್ರೇಚರ್. ಸೊ ಹಾಟ್ ವಾಟರ್ಗೆ ಎನರ್ಜಿ ಎಫಿಷಿಯೆಂಟ್ ಪ್ರಾಡಕ್ಟ್ ಇದು. ಸೊ ನಾರ್ಮಲಿ ನೀವು ಈವನ್ ಸೌದೆಗಿನ್ನ ಕಡಿಮೆ ಖರ್ಚಲ್ಲಿ ನೀರು ಹೀಟ್ ಮಾಡುವಂಥ ಪ್ರಾಡಕ್ಟ್. ಇಟ್ಸ್ ಎ ಏರ್ ಸೋರ್ಸ್ ಹೀಟ್ ಪಂಪ್. ಇದು ಬಂದು ಬೇಸಿಕಲಿ ಬಂದು ಜಿಜಿಯಾಂಗ್ ಪ್ರಾವಿನ್ಸ್ದು, ಚೈನಾದು. ದೇ ಆರ್ ಇನ್ ಇಂಡಿಯಾ ನೌ. ಹೀಟ್ ಪಂಪ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಗಾಳಿಯಲ್ಲಿರೋ ಹೀಟ್ನ ಅಬ್ಸರ್ವ್ ಮಾಡಿ ವಾಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಏರ್ ಸೋರ್ಸ್ ಹೀಟ್ ಪಂಪ್ ಅಂತೀವಿ ಇದನ್ನ. ಅಂದರೆ ಗಾಳಿಯಲ್ಲಿರೋ ಹೀಟ್ನ ವಾಟರ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಇದು ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಇವಾಗ ನಾರ್ಮಲ್ ಗೀಸರಲ್ಲಿ ನಿಮಗೆ 4 ಯೂನಿಟ್ ತಗೊಂಡ್ರೆ ಇಟ್ ವಿಲ್ ಟೇಕ್ ಜಸ್ಟ್ 1 ಯೂನಿಟ್. ಸೊ ಹಂಗಾಗಿ ಇದನ್ನ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಯೂಸ್ ಮಾಡ್ತೀವಿ, ಹಾಟ್ ವಾಟರ್ ಅಪ್ಲಿಕೇಶನ್ಗೆಲ್ಲ ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ಡಿಫ್ರೆಂಟ್ ಅಪ್ಲಿಕೇಶನ್ ಇದೆ. ಇದನ್ನೆಲ್ಲ ಆಲ್ ಇನ್ ಒನ್ ಅಂತೀವಿ. ಸೊ ಆಲ್ ಇನ್ ಒನ್ ಏನಂದ್ರೆ ಟ್ಯಾಂಕ್ ಮತ್ತು ಹೀಟ್ ಪಂಪು ಒಂದರಲ್ಲೇ ಬಂದ್ಬಿಡುತ್ತೆ. ಸೊ ಇದು ಅಪ್ ಟು 80 ಡಿಗ್ರಿ ಟೆಂಪ್ರೇಚರ್ಗೋಸ್ಕರ ಯೂಸ್ ಮಾಡ್ತೀವಿ. ಈವನ್ -10 ಡಿಗ್ರಿಯಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ಗಳಿಗೋಸ್ಕರ, ಸ್ವಿಮ್ಮಿಂಗ್ ಪೂಲ್ಗೆ ಹೀಟ್ ಪಂಪ್ಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇದು ಎಂಟೈರ್ ಮನೆಗಳಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಇನ್ನೊಂದು ಏನಾಗ್ತಿದೆ ಅಂದರೆ ಸೋಲಾರಿಂದ ಕೂಡ ನಾವು ಹೀಟ್ ಮಾಡ್ಬೋದು. ಸೋಲಾರ್ ಪ್ಯಾನಲಿಂದ ಕೂಡ ಹೀಟ್ ಪಂಪ್ ವರ್ಕ್ ಆಗೋ ಥರ ಮಾಡ್ತಾ ಇದ್ದೀವಿ. ಸೊ ಡಿ ಸಿಯಿಂದ ಡೈರೆಕ್ಟ್ ಹೀಟ್ ಪಂಪಿಗೆ ಬಂದು ಹೀಟ್ ಪಂಪ್ ವರ್ಕ್ ಆಗುತ್ತೆ. ಸೊ ಇನ್ನೂ ಡಿಫ್ರೆಂಟ್ ಕೈಂಡ್ ಆಫ್ ಅಪ್ಲಿಕೇಶನ್ಸ್ ಇದೆ. ಡಿಪೆಂಡ್ ಅಪಾನ್ ಮಾರ್ಕೆಟ್ ನಾವು ಅದನ್ನು ಇದು ಮಾಡ್ತೀವಿ.